ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇದೆಯೋ ಆ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲು ಫ್ರೈಟ್ ಸ್ಮಾರ್ಟ್ ಸಿಟೀಸ್. ಸೊ ಏನಿದು ಫ್ರೈಟ್ ಸ್ಮಾರ್ಟ್ ಸಿಟೀಸ್? ಸೊ ಇದನ್ನು ಯಾರು ತೊಗೊಂಡು ಬಂದಿದ್ದಾರೆ ಎಲ್ಲನೂ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ದಿಸ್ ಎವ್ರಿಥಿಂಗ್ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ಆರ್ಟಿಕಲ್. ಸೊ ಕಾಮರ್ಸ್ ಮಿನಿಸ್ಟ್ರೀಸು ಲಾಜಿಸ್ಟಿಕ್ ಡಿವಿಷನ್ನು ಏನು ಮಾಡಿದೆ, ಈ ಒಂದು ಪ್ಲ್ಯಾನ್ನ ಅನ್ವೀಲ್ ಮಾಡಿದೆ. ಸೊ ಏನಕ್ಕೋಸ್ಕರ ಈ ಪ್ಲ್ಯಾನ್ನ ತೊಗೊಂಡು ಬಂದಿದ್ದಾರೆ ಅಂದರೆ, ಅದಕ್ಕಿಂತ ಮುಂಚೆ ಏನು ಇದನ್ನು ಲಾಂಚ್ ಏನು ಮಾಡಿದ್ದಾರೆ ಅಂದರೆ, ಒಂದು ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ ಮತ್ತು ಒಂದು ಹ್ಯಾಂಡ್ ಬುಕ್ನ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 14 ಕೀ ಮೆಜರ್ಸ್ ಇದೆ. ಏನಕ್ಕೋಸ್ಕರ ಅಂದರೆ ಅರ್ಬನ್ ಫ್ರೈಟ್ ಸಿಸ್ಟಮ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಅಂದರೆ ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ದ ಅರ್ಬನ್ ಫ್ರೈಟ್. ಸೊ ಅರ್ಬನ್ ಫ್ರೈಟ್ ಏನಿದೆ ಅದ್ರದ್ದು ಎಫಿಷಿಯನ್ಸಿನ ಇಂಪ್ರೂವ್ ಮಾಡಬೇಕು, ಲಾಜಿಸ್ಟಿಕ್ ಕಾಸ್ಟನ್ನ ರೆಡ್ಯೂಸ್ ಮಾಡಬೇಕು, ಅದಕ್ಕೆ ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಫ್ರೈಟ್ ಸ್ಮಾರ್ಟ್ ಸಿಟೀಸ್ ಪ್ರೋಗ್ರಾಮ್ನ ತೊಗೊಂಡು ಬಂದಿದ್ದಾರೆ. ಇದಕ್ಕೋಸ್ಕರ ಒಂದು ಪೋರ್ಟಲ್ನು ಲಾಂಚ್ ಮಾಡಿದ್ದಾರೆ, ಒಂದು ಹ್ಯಾಂಡ್ ಬುಕ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 14 ಕೀ ಮೆಷರ್ಸ್ ಇದೆ. ಸೊ ಇದು ಏನಕ್ಕೆ ಬೇಕು, ಇದ್ರದ್ದು ನೆಸೆಸಿಟಿ ಏನು ಅಂದರೆ, ಈಗ ಅರ್ಬನೈಸೇಷನ್ನು ತುಂಬ ಫಾಸ್ಟಾಗಿ ಗ್ರೋ ಆಗ್ತಿದೆ ಮತ್ತು ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಕೂಡ ತುಂಬ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತಿದೆ. ಎಕನಾಮಿಕ್ ಗ್ರೋತ್ ಆಗಬೇಕು ಅಂದರೆ ಅದಕ್ಕೆ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ತುಂಬ ಜಾಸ್ತಿನೇ ಇರುತ್ತೆ. ಸೊ ಈಗ ಎಕ್ಸಾಂಪಲ್ ಕಾಮರ್ಸ್ ಇರ್ಬೋದು, ಇಲ್ಲಾಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಮೈಲ್ ಫ್ರೈಟ್ ಮೂವ್ಮೆಂಟ್ ಇರ್ಬೋದು. ಸೊ ಈಗ ಕಾಮರ್ಸ್ ಅಂದರೆ ಈಗ ಅಮೆಝಾನು, ಫ್ಲಿಪ್ಕಾರ್ಟು ಇದರಲ್ಲೆಲ್ಲ ನಾವು ಆರ್ಡರ್ ಮಾಡ್ತೀವಿ, ಅದನ್ನು ತೊಗೊಂಡು ಬರೋವಂಥ ಫ್ರೈಟ್ಸ್ ಇರ್ಬೋದು. ಮತ್ತು ಲಾಸ್ಟ್ ಮೈಲ್ ಫ್ರೈಟ್ ಮೂವ್ಮೆಂಟ್ ಇರ್ಬೋದು. ಈಗ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರಲ್ ಪ್ರಾಡಕ್ಟನ್ನ ಮಾರ್ಕೆಟಿಗೆ ತೊಗೊಂಡು ಹೋಗುವಂಥದ್ದು ಇರ್ಬೋದು. ಸೊ ಈ ಥರ ಎನಿಥಿಂಗ್ ಫ್ರೈಟ್ ಮೂವ್ಮೆಂಟ್ ಏನಿರುತ್ತೆ, ಸೊ ಇದು ಈ ನಡುವೆ ತುಂಬ ಜಾಸ್ತಿ ಆಗ್ತಿದೆ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಿದೆ. ಸೊ ಇದನ್ನು ನಾವು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಈ ಒಂದು ಫ್ರೈಟ್ ಸ್ಮಾರ್ಟ್ ಸಿಟೀಸ್ ಅನ್ನೋ ಒಂದು ಪ್ರೋಗ್ರಾಮ್ನ ತೊಗೊಂಡು ಬಂದಿದ್ದೀವಿ. ಸೊ ಈ ಒಂದು ಸ್ಕೀಮ್ ಅಂಡರಲ್ಲಿ ಲಾಜಿಸ್ಟಿಕ್ ಕಾಸ್ಟ್ನ ರೆಡ್ಯೂಸ್ ಮಾಡಬೇಕು, ಎಫಿಷಿಯನ್ಸಿನ ಜಾಸ್ತಿ ಮಾಡಬೇಕು ಅನ್ನೋದು ಮೇನ್ ಉದ್ದೇಶ. ಸೊ ಇದರಿಂದ ಏನಾಗುತ್ತೆ, ಕಂಜೆಷನ್ ಜಾಸ್ತಿ ಆಗುತ್ತೆ, ನಾಯ್ಸ್ ಆಗುತ್ತೆ, ಸೌಂಡ್ ಪೊಲ್ಯೂಷನ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಮಾಡಬೇಕು. ಇದು ಪಬ್ಲಿಕ್ ಹೆಲ್ತ್ ಮತ್ತು ಲೋಕಲ್ ಎಕನಾಮೀಸ್ನ ಅಫೆಕ್ಟ್ ಮಾಡ್ತಿದೆ. ಸೊ ಈ ಒಂದು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋದಕ್ಕೆ ಯಾವ ಥರ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನ ಯಾವ ಥರ ರೆಡ್ಯೂಸ್ ಮಾಡ್ಬೋದು, ಪಬ್ಲಿಕ್ ಹೆಲ್ತ್ ಲೋಕಲ್ ಎಕನಾಮಿಗೆ ಅಫೆಕ್ಟ್ ಆಗದೆ ಇರೋ ಥರ ಫ್ರೈಟ್ ಮೂವ್ಮೆಂಟ್ಸ್ನ ಯಾವ ಥರ ಮಾಡಬೇಕು ಅನ್ನೋ ಎಲ್ಲ ಒಂದು ಮೆಷರ್ಸ್ನ ತಗೊಳ್ಳೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಈಗ ಅರ್ಬನ್ ಫ್ರೈಟು ತುಂಬ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಸೊ ಆಲ್ಮೋಸ್ಟ್ 140% ಜಾಸ್ತಿ ಗ್ರೋ ಆಗಿದೆ, ಅಂದರೆ ಜಾಸ್ತಿ ಗ್ರೋ ಆಗೋ ಚಾನ್ಸಸ್ ಇದೆ ನೆಕ್ಸ್ಟ್ 10 ಇಯರ್ಸಲ್ಲಿ ಅಂತ ಇವರು ಹೇಳ್ತಿದ್ದಾರೆ. ಸೊ ಫೈನಲ್ ಮೈಲ್ ಫ್ರೈಟ್ ಮೂವ್ಮೆಂಟ್ ಏನಿದೆ ಇದು 50% ಟೋಟಲ್ ಲಾಜಿಸ್ಟಿಕ್ ಕಾಸ್ಟಿಂದು ಕವರ್ ಅಪ್ ಮಾಡುತ್ತೆ. ಈ ಒಂದು ಫೈನಲ್ ಮೈಲ್ ಫ್ರೈಟ್ ಮೂವ್ಮೆಂಟು 50% ಅದೇ ಇದೆ. ಸೊ ಇಂಡಿಯಾಸ್ ಕಾಮರ್ಸ್ ಸಪ್ಲೈ ಚೈನ್ ಇದೆ, ಇದು ಕೂಡ ತುಂಬ ಜಾಸ್ತಿ ಆಗ್ತಿದೆ. ಸೊ ಸಿಟಿ ಲಾಜಿಸ್ಟಿಕ್ನ ಇಂಪ್ರೂವ್ ಮಾಡಬೇಕು, ಎಫಿಷಿಯಂಟ್ ಫ್ರೈಟ್ ಮೂವ್ಮೆಂಟ್ನ ಮಾಡಬೇಕು, ಎನೇಬಲ್ ಮಾಡಬೇಕು, ಲಾಜಿಸ್ಟಿಕ್ ಕಾಸ್ಟನ್ನು ಕಡಿಮೆ ಮಾಡಬೇಕು ಆಲ್ ಸೆಕ್ಟರ್ಸ್ ಆಫ್ ದ ಎಕನಾಮಿನಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ. ಸ್ಟಾಕ್ ಲಿಮಿಟ್ಸ್ ಆನ್ ಪಲ್ಸಸ್. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ, ಗೌರ್ಮೆಂಟ್ ಏನು ಮಾಡಿದೆ, ಪಲ್ಸನ್ನು ಎಷ್ಟು ಸ್ಟಾಕ್ ಮಾಡಬೇಕು ಅನ್ನೋದಕ್ಕೆ ಒಂದು ಲಿಮಿಟನ್ನು ತೊಗೊಂಡು ಬಂದಿದೆ. ಸೊ ಸ್ಪೆಸಿಫೈಡ್ ಫುಡ್ ಸ್ಟಾಪ್ಸ್ ಆರ್ಡರ್ 2021 ಈ ಒಂದು ಆ್ಯಕ್ಟ್ನ ಮೂಲಕ ಸ್ಟಾಕ್ಸನ್ನು ಇಷ್ಟೇ ಸ್ಟಾಕ್ ಮಾಡಬೇಕು, ಮೂಮೆಂಟ್ ರೆಸ್ಟ್ರಿಕ್ಷನ್ಸ್ನ ಕೂಡ ಮಾಡಿದೆ. ಸೊ ಗೌರ್ಮೆಂಟು ಏನಕ್ಕೋಸ್ಕರ ಇದನ್ನು ಮಾಡಿದೆ ಅಂದರೆ, ಈಗ ಡಿಮ್ಯಾಂಡ್ ಏನಿದೆ ಸ್ಟಾಕ್ಸ್ ಪಲ್ಸಸ್ದು ಅದನ್ನು ಮೀಟ್ ಮಾಡೋದಕ್ಕೋಸ್ಕರ ಈ ಒಂದು ಆರ್ಡರ್ನ ತೊಗೊಂಡು ಬಂದಿದೆ. ಸ್ಟಾಕ್ ಲಿಮಿಟ್ಸ್ನ ಪಲ್ಸಸ್ ಮೇಲೆ ಅಪ್ಲೈ ಮಾಡಿದೆ. ಸೊ ಹೋಲ್ಸೇಲ್ಸ್ ಇರ್ಬೋದು, ರಿಟೈಲರ್ಸ್ ಇರ್ಬೋದು, ಮಿಲ್ಲರ್ಸ್ ಇರ್ಬೋದು, ಇಂಪೋರ್ಟರ್ಸ್ ಇರ್ಬೋದು. ಸೊ ಎಲ್ರಿಗೂ ಇದು ಅಪ್ಲಿಕಬಲ್ ಆಗುತ್ತೆ. ಏನಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ ಅಂದರೆ, ಪ್ರೈಸ್ ಸ್ಟೆಬಿಲಿಟಿನ ತೊಗೊಂಡು ಬರೋದಕ್ಕೋಸ್ಕರ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಅಂದರೆ ಕಾಮನ್ ಮ್ಯಾನಿಗೂ ಈ ಒಂದು ಏನು ಸ್ಕೀಮ್ ತೊಗೊಂಡು ಬಂದಿದ್ದಾರೆ ಇದರೊಳಗಿರೋಂಥ ಬೆನಿಫಿಟ್ ಕಾಮನ್ ಮ್ಯಾನಿಗೂ ರೀಚ್ ಆಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡು ಬಂದಿದ್ದಾರೆ. ಸೊ ಈ ಲಾಸ್ಟ್ 6 ಇಯರ್ಸಲ್ಲಿ ಪಲ್ಸಸ್ ಪ್ರೈಸಸ್ ಏನಾಗಿದೆ
ಅದು ಜಾಸ್ತಿ ಅಲ್ಲ, ಪಲ್ಸಸ್ ಪ್ರೊಡಕ್ಷನ್, ಟೋಟಲ್ ಪ್ರೊಡಕ್ಷನ್ ಏನಿದೆ ಅದು ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 255.8 ಲ್ಯಾಕ್ ಮೆಟ್ರಿಕ್ ಟನ್ನಷ್ಟು ಪಲ್ಸಸ್ ಪ್ರೊಡಕ್ಷನ್ ಆಗಿದೆ 2020-21ನಲ್ಲಿ. ಎಸ್ಪೆಷಲಿ ಗ್ರಾಮು 126.1 ಲ್ಯಾಕ್ ಮೆಟ್ರಿಕ್ ಟನ್ನು, ಮೂಂಗ್ ದಾಲು 26.4 ಲ್ಯಾಕ್ ಮೆಟ್ರಿಕ್ ಟನ್ನು. ಸೊ ಫಾಸ್ಟ್ ರೆಕಾರ್ಡ್ನ ಇದು ಬ್ರೇಕ್ ಮಾಡಿದೆ. ಸೊ ಹಾಗಾಗಿ ಪಲ್ಸಸ್ ಪ್ರೈಸಸ್ನ ಸ್ಟೆಬಿಲೈಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸ್ಟಾಕ್ ಲಿಮಿಟನ್ನು ಇವರು ತಗೊಂಡು ಬಂದಿದ್ದಾರೆ. ಸೊ ಇದು ಒಂದು ಆತ್ಮನಿರ್ಭರ್ ಭಾರತನ ಫಾರ್ವರ್ಡ್ ತೊಗೊಂಡು ಬರೋ ಅಂಥ ಉದ್ದೇಶದಿಂದ ಈ ಒಂದು ಸ್ಕೀಮ್ನ ತೊಗೊಂಡು ಬಂದೆ. ಅಂದರೆ ಮಲ್ಟಿ ಪ್ರಾಂಜ್ ಸ್ಟ್ರಾಟಜಿನ ತೊಗೊಂಡು ಬರೋದ್ರ ಮೂಲಕ ಪ್ರೈಸಸ್, ಎಸೆನ್ಷಿಯಲ್ ಕಮೋಡಿಟೀಸ್ದು ಪ್ರೈಸಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ತೊಗೊಂಡು ಬಂದಿದ್ದಾರೆ ಆ್ಯಸ್ ಎ ಪ್ರೈಸ್ ಮಾನಿಟ್ರಿಂಗ್ ಸ್ಕೀಮ್. ಸೊ ಪ್ರೈಸ್ ಮಾನಿಟ್ರಿಂಗ್ ಸ್ಕೀಮ್ನ ಸೆಂಟ್ರಲ್ ಗೌರ್ಮೆಂಟು ಅಸಿಸ್ಟ್ ಮಾಡುತ್ತೆ ಸ್ಟೇಟ್ ಮತ್ತು UTಗೆ. ಸೊ ಏನಕ್ಕೋಸ್ಕರ ಅಂದರೆ ಪ್ರೈಸ್ ಮಾನಿಟ್ರಿಂಗ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ. ಸೊ ಇದು 50% ಇನ್ಕ್ರೀಸ್ ಆಗಿದೆ. ಅಂದರೆ ಆಲ್ಮೋಸ್ಟ್ 2014ನಲ್ಲಿ 57 ಇತ್ತು, 2020ನಲ್ಲಿ 114 ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇಷ್ಟು ನಂಬರ್ ಆಫ್ ಪ್ರೈಸ್ ಮಾನಿಟ್ರಿಂಗ್ ಸೆಂಟರ್ಸ್ನ ಇವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದೊಂದು ಬೆಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ರಿಪೋರ್ಟಿಂಗ್ ಡಾಟಾ ಆ್ಯಂಡ್ ಪ್ರೈಸಸ್ ಫ್ರಮ್ ಆಲ್ ಅಕ್ರಾಸ್ ದ ಕಂಟ್ರಿ ಬಿಕಮ್ ಮೋರ್ ರೆಪ್ರೆಸೆಂಟೇಟಿವ್. ಸೊ ಅಂದರೆ ಈ ಒಂದು ಪ್ರೈಸ್ ಮಾನಿಟ್ರಿಂಗ್ ಸೆಂಟರ್ಸ್ ಏನಿದೆ ಇದ್ರದ್ದು ಜಾಬ್ ಏನಂದರೆ ಎಲ್ಲ ಕಡೆ ಏನು ಪ್ರೈಸಸ್ ಇದೆ ಸೊ ಅದನ್ನು ಮಾನಿಟರ್ ಮಾಡೋದು, ಅದನ್ನು ಅಪ್ಡೇಟ್ ಮಾಡೋದು. ಸೊ ಈ ಪ್ರತಿಯೊಂದು ಪ್ಲೇಸಸ್ಸಿಂದಲೂ ಪ್ರೈಸ್ನ ನಾವು ಅಪ್ಡೇಷನ್ ತಗೊಂಡಾಗ ಸೊ ನಮಗೆ ಎಲ್ಲ ಕಡೆಯಿಂದಲೂ ಏನೇನು ಆಗ್ತದೆ ಅನ್ನೋ ಒಂದು ಡಾಟಾ ಇರುತ್ತೆ ಅಲ್ವಾ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಪ್ರೈಸ್ ಮಾನಿಟ್ರಿಂಗ್ ಸಿಸ್ಟಮ್ ಆರ್ ಸ್ಕೀಮ್. ಇಂಡಿಯಾ ಜಾಯಿನ್ಸ್ OECD G20 ಇನ್ಕ್ಲೂಸಿವ್ ಫ್ರೇಮ್ವರ್ಕ್ ಫಾರ್ ಟ್ಯಾಕ್ಸ್ ಡೀಲ್. ಸೊ ಇಂಡಿಯಾ ಏನು ಮಾಡಿದೆ, OECDದು ಟ್ಯಾಕ್ಸ್ ಡೀಲ್ ಫ್ರೇಮ್ವರ್ಕಿಗೆ ಜಾಯ್ನ್ ಆಗಿದೆ. ಸೊ ಏನಿದು ಫ್ರೇಮ್ವರ್ಕ್ ಅಂದರೆ ಇದು ಬೇಸ್ ಎರೋಷನ್ ಮತ್ತು ಪ್ರಾಫಿಟ್ ಶಿಫ್ಟಿಂಗ್ ಮೇಲೆ ಇದೆ. ಸೊ ಹೈ ಲೆವೆಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇವರು. ಒಂದು ಏನಂದರೆ ಕಾನ್ಸೆನ್ಸಸ್ ಸೊಲ್ಯೂಷನ್ ಟು ಅಡ್ರೆಸ್ ದ ಟ್ಯಾಕ್ಸ್ ಚಾಲೆಂಜಸ್ ಅರೈಸಸ್ ಫ್ರಮ್ ಡಿಜಿಟಲೈಸೇಷನ್ ಆಫ್ ದ ಎಕನಾಮಿ. ಅಂದರೆ ಡಿಜಿಟಲೈಸೇಷನ್ ಆಫ್ ದ ಎಕನಾಮಿ ಮಾಡೋದ್ರಿಂದ ಏನೇನು ಚಾಲೆಂಜಸ್ ಬರುತ್ತೆ ಟ್ಯಾಕ್ಸ್ ರಿಲೇಟೆಡು ಅದನ್ನು ಕನ್ಸೆನ್ಸಸ್ಸಿಂದ ಒಂದು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಏನು, ಪ್ರಪೋಸ್ ಸೊಲ್ಯೂಷನ್ ಅಂದರೆ ಎರಡು, ಒಂದು ಪಿಲ್ಲರ್ 1 ಮತ್ತು ಪಿಲ್ಲರ್ 2 ಅಂತ ಸೊಲ್ಯೂಷನ್ನ ಇವರು ಹೇಳಿದ್ದಾರೆ. ಅಂದರೆ ರೀಅಲೋಕೇಶನ್ ಆಫ್ ಅಡಿಷ್ನಲ್ ಶೇರ್ ಆಫ್ ಪ್ರಾಫಿಟ್ ಟು ಮಾರ್ಕೆಟ್ ಜ್ಯೂರಿಸ್ಡಿಕ್ಷನ್. ಸೊ ಏನು ಪ್ರಾಫಿಟ್ ಬಂದಿರುತ್ತೆ ಅದನ್ನು ರೀಅಲೋಕೇಟ್ ಮಾಡ್ತಾರೆ ಅಂದರೆ ಮಾರ್ಕೆಟ್ ಜ್ಯೂರಿಸ್ಡಿಕ್ಷನ್ ಅಂಡರಲ್ಲಿ. ಮತ್ತು ಮಿನಿಮಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಟು ಟ್ಯಾಕ್ಸ್ ರೂಲ್, ಮಿನಿಮಮ್ ಟ್ಯಾಕ್ಸನ್ನು ಅಪ್ಲೈ ಮಾಡಬೇಕು ಮತ್ತು ಆದರೆ ಅದು ಟ್ಯಾಕ್ಸ್ ರೂಲ್ಸಿಗೆ ಸಬ್ಜೆಕ್ಟ್ ಆಗಿರಬೇಕು ಅಂತ ಹೇಳಿ ಸೊಲ್ಯೂಷನ್ಸ್ನ ತೊಗೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಅಂದರೆ ಇಫ್ ಇನ್ ಕೇಸ್ ಟ್ಯಾಕ್ಸ್ ಜಾಸ್ತಿ ಇತ್ತು ಅಂದರೆ ಟ್ಯಾಕ್ಸ್ ಎವೇಡ್ ಮಾಡೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇಫ್ ಇನ್ ಕೇಸ್ ಮಿನಿಮಮ್ ಟ್ಯಾಕ್ಸ್ ಇತ್ತು ಅಂದರೆ ಅದು ಅಫೋರ್ಡಬಲ್ ಆಗಿತ್ತು ಅಂದಾಗ ಸೊ ಎಲ್ಲರೂ ಟ್ಯಾಕ್ಸ್ನ ಪೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಬೇಸ್ ಎರೋಷನ್ ಮತ್ತು ಪ್ರಾಫಿಟ್ ಶಿಫ್ಟಿಂಗ್ ಅಂತ ಅಂದರೆ ಏನು, ಇದು ಒಂದು ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್ ಸ್ಟ್ರಾಟಜಿ. ಇದನ್ನು ಮಲ್ಟಿನ್ಯಾಷನಲ್ಸು ಯೂಸ್ ಮಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಈಗ ಮಲ್ಟಿನ್ಯಾಷನಲ್ ಕಂಪನೀಸ್ ಏನಿರುತ್ತೆ ಒಂದೇ ಕಂಟ್ರಿನಲ್ಲಿ ಇರಲ್ಲ, ಸೊ ತುಂಬ ಕಂಟ್ರಿನಲ್ಲಿ ಇರುತ್ತೆ. ಇಫ್ ಇನ್ ಕೇಸ್ ಇಂಡಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಇತ್ತು ಅಂದರೆ ಅವರು ಇಲ್ಲಿ ಪಡ್ಕೊಳ್ತಿರೋವಂಥ ಪ್ರಾಫಿಟನ್ನು ಬೇರೆ ಕಂಟ್ರಿನಲ್ಲಿ ತೋರಿಸಿ ಅಲ್ಲಿ ಟ್ಯಾಕ್ಸನ್ನು ಪೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಅಂದ್ಕೊಳ್ಳಿ, ನ್ಯೂಜಿಲ್ಯಾಂಡಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೆ, ಇಂಡಿಯಾದಲ್ಲಿ ಟ್ಯಾಕ್ಸ್ ಜಾಸ್ತಿ ಇರುತ್ತೆ, ಬಟ್ ಎರಡೂ ಕಡೆ ಅವ್ರ ಕಂಪನಿ ಇರುತ್ತೆ. ಬಟ್ ಇಲ್ಲಿ ಬರೋಂಥ ಪ್ರಾಫಿಟನ್ನು ನ್ಯೂಜಿಲ್ಯಾಂಡಲ್ಲಿ ಪ್ರಾಫಿಟ್ ಅಂತ ತೋರಿಸಿ ಇಲ್ಲಿ ಟ್ಯಾಕ್ಸ್ನ ಪೇ ಮಾಡ್ತಾರೆ. ಆ್ಯಸ್ ಕಂಪೇರ್ಡ್ ಇಲ್ಲಿ 18% ಇರುತ್ತೆ, ಇಲ್ಲಿ ಬರೀ 8% ಇರುತ್ತೆ ಅಂತ ಅಂದ್ಕೊಂಡ್ರೆ ಸೊ ಇಲ್ಲಿ ಅವರಿಗೆ 10% ಟ್ಯಾಕ್ಸ್ ಉಳ್ಕೊಳ್ತಲ್ವಾ. ಸೊ ಇದನ್ನು ನಾವು ಬೇಸ್ ಎರೋಷನ್ ಅಥವಾ ಪ್ರಾಫಿಟ್ ಶಿಫ್ಟಿಂಗ್ ಅಂತ ಕರಿತೀವಿ. ಸೊ ಅಂದರೆ ಶಿಫ್ಟ್ ದೇರ್ ಪ್ರಾಫಿಟ್ಸ್ ಫ್ರಮ್ ಹೈಯರ್ ಟ್ಯಾಕ್ಸ್ ಜ್ಯೂರಿಸ್ಡಿಕ್ಷನ್ ಟು ಲೋಯರ್ ಟ್ಯಾಕ್ಸ್ ಜ್ಯೂರಿಸ್ಡಿಕ್ಷನ್. ಸೊ ಇದನ್ನು ನಾವು ಎರೋಡಿಂಗ್ ದ ಟ್ಯಾಕ್ಸ್ ಬೇಸ್ ಹೌ ಹೈಯರ್ ಟ್ಯಾಕ್ಸ್ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ. ಸೊ ಅಂದರೆ ಇಂಡಿಯಾಗೆ ಲಾಸ್ ಆಯ್ತಲ್ವಾ ಇವಾಗ, ಬಟ್ ಕಂಪನಿಗೆ ಲಾಭ ಆಯಿತು. ಸೊ ದಿಸ್ ಇಸ್ ಕಾಲ್ಡ್ ಬೇಸ್ ಎರೋಷನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್. ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಂಡ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ OECD ಏನು ಮಾಡ್ತಿದೆ, ಈ ಒಂದು ಸ್ಟ್ರಾಟಜಿನ ಎಕ್ಸ್ಪ್ಲಾಯ್ಟಿಂಗ್ ಗ್ಯಾಪ್ಸ್ ಆ್ಯಂಡ್ ಮಿಸ್ಮ್ಯಾಚಸ್ ಇನ್ ದ ಟ್ಯಾಕ್ಸ್ ರೂಲ್ ಅಂತ ಹೇಳಿ ಡಿಫೈನ್ ಮಾಡ್ತಿದೆ. ಇದೊಂದು
ಗ್ಯಾಪ್ಸನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಿರೋದು ಅಥವಾ ಮಿಸ್ ಮ್ಯಾಚಸ್ ಇನ್ ಟ್ಯಾಕ್ಸ್ ರೂಲ್ಸ್ ಅಂತ ಹೇಳಿ ಈ ಒಂದು OECD ಈ ಒಂದು ಬೇಸ್ ಎರೋಷನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್ನ ಡಿಫೈನ್ ಮಾಡಿದೆ. ಸೊ ನಮಗೆ OECD ಬಗ್ಗೆ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ನ ತಿಳ್ಕೊಳ್ಬೇಕಲ್ವಾ. ಸೊ ಇದೊಂದು ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ಇಲ್ಲಿ ನೇಮೇ ಹೇಳೋ ಥರ ಎಕನಾಮಿಕಲಿ ಕೋಆಪರೇಟ್ ಮಾಡಬೇಕು ಮತ್ತು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಸ್ಟಾಬ್ಲಿಷ್ ಮಾಡಿರೋಂಥ ಆರ್ಗನೈಸೇಷನ್ OECD. ಇದೊಂದು ಇಂಟರ್ ಗೌರ್ಮೆಂಟಲ್ ಎಕನಾಮಿಕ್ ಆರ್ಗನೈಸೇಷನ್. ಇದರಲ್ಲಿ 38 ಮೆಂಬರ್ ಕಂಟ್ರೀಸ್ ಇರುತ್ತೆ. ಸೊ ಫೌಂಡೆಡ್ ಇನ್ 1961 ಇದನ್ನು ಸ್ಟಾರ್ಟ್ ಮಾಡ್ತಾರೆ. ಏನಕ್ಕೋಸ್ಕರ ಅಂದರೆ ಎಕನಾಮಿಕ್ ಪ್ರೋಗ್ರೆಸ್ನ ವರ್ಲ್ಡ್ ಟ್ರೇಡನ್ನು ಸ್ಟಿಮ್ಯುಲೇಟ್ ಮಾಡೋ ಉದ್ದೇಶದಿಂದ ಈ ಒಂದು ಆರ್ಗನೈಸೇಷನ್ ತೊಗೊಂಡು ಬರ್ತಾರೆ. ಫೋರಮ್ ಆಫ್ ಕಂಟ್ರೀಸ್ ಡಿಸ್ಕ್ರೈಬಿಂಗ್ ದೆಮ್ಸೆಲ್ಸ್ ಅಂದರೆ ಇದರಲ್ಲಿರೋಂಥ ಕಂಟ್ರೀಸು ಏನಂತ ಡಿಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ ಅಂದರೆ ಇವರು ಕಮಿಟೆಡ್ ಟು ಡೆಮೋಕ್ರಸಿ ಆ್ಯಂಡ್ ಮಾರ್ಕೆಟ್ ಎಕನಾಮಿ. ಅಂದರೆ ಡೆಮೋಕ್ರಸಿಗೆ ಮಾರ್ಕೆಟ್ ಎಕನಾಮಿಗೆ ಎರಡಿಗೂ ಸಪೋರ್ಟ್ ಮಾಡ್ತಿದ್ದಾರೆ. ಪ್ರೊವೈಡಿಂಗ್ ಪ್ಲ್ಯಾಟ್ಫಾರ್ಮ್ ಟು ಕಂಪೇರ್ ಪಾಲಿಸಿ ಎಕ್ಸ್ಪೀರಿಯನ್ಸ್. ಸೊ ಅಂದರೆ ಈ ಡಿಫ್ರೆಂಟ್ ಕಂಟ್ರೀಸ್ದು ಪಾಲಿಸಿನ ಕಂಪೇರ್ ಮಾಡಿ ಎಕ್ಸ್ಪೀರಿಯನ್ಸ್ನ ತೊಗೊಳೋದಕ್ಕೆ ಇದೊಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಕಾಮನ್ ಪ್ರಾಬ್ಲಮ್ಸ್ಗೆ ಇಲ್ಲಿ ಆನ್ಸರ್ಸ್ ಕೂಡ ಪಡ್ಕೊಳ್ಬೋದು. ಗುಡ್ ಪ್ರಾಕ್ಟೀಸಸ್ನ ಐಡೆಂಟಿಫೈ ಮಾಡ್ಬೋದು, ಕೋಆರ್ಡಿನೇಟ್ ಮಾಡ್ಬೋದು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಪಾಲಿಸೀಸ್ನ ಅದ್ರ ಮೆಂಬರ್ಸ್ಗೆ. ಅಂದರೆ ಯಾವುದಾದ್ರೂ ಒಂದು ಕಂಟ್ರಿನಲ್ಲಿ ಒಂದು ಒಳ್ಳೆ ಪಾಲಿಸಿ ಇದೆ ಅಂದರೆ ಸೊ ಅದನ್ನು ಬೇರೆ ಕಂಟ್ರಿಯವರು ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಂಡು ಸೊ ಅವ್ರ ಕಂಟ್ರಿನಲ್ಲೂ ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಒನ್ ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ದಿಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿಸ್ OECD ಆ್ಯಂಡ್ ದಿಸ್ ಇಸ್ ದ ಜಾಬ್ ಆಫ್ ದಿಸ್ OECD ಈಸ್ ಎಕನಾಮಿಕ್ ಪ್ರೋಗ್ರೆಸ್ ಮತ್ತು ವರ್ಲ್ಡ್ ಟ್ರೇಡನ್ನು ಸ್ಟಿಮ್ಯುಲೇಟ್ ಮಾಡೋದು ಈ OECDದು ಮೇನ್ ಆಬ್ಜೆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಆರ್ಟಿಕಲಿಗೆ ಬಂದರೆ ಇನ್ಕ್ಲೂಷನ್ ಆಫ್ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಟ್ರೇಡ್ ಆ್ಯಸ್ MSME. ಸೊ ಮಿನಿಸ್ಟರ್ ಆಫ್ MSME ಏನು ಮಾಡಿದ್ದಾರೆ, ರಿವೈಸ್ ಗೈಡ್ಲೈನ್ಸ್ನ ಅನೌನ್ಸ್ ಮಾಡಿದ್ದಾರೆ. ಯಾರಿಗೆ? ಮಿನಿಮಮ್ MSMEಗೋಸ್ಕರ ಒಂದು ಗೈಡ್ಲೈನ್ಸ್ನ ಅನೌನ್ಸ್ ಮಾಡಿದ್ದಾರೆ. ಅಂದರೆ ರಿಟೇಲ್ ಮತ್ತು ಹೋಲ್ಸೇಲ್ ಟ್ರೇಡರ್ಸ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಆದರೆ ಮೀಡಿಯಮ್ ಮತ್ತು ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸಸ್ ಏನಿದೆ, ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ಸಿಗೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಸೊ ಈ ಒಂದು ರಿವೈಸ್ ಗೈಡ್ಲೈನ್ಸ್ ಏನಿದೆ 2.4 ಕ್ರೋರ್ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಟ್ರೇಡರ್ಸ್ಗೆ ಬೆನಿಫಿಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ರಿಟೇಲ್ ಮತ್ತು ಹೋಲ್ಸೇಲ್ ಟ್ರೇಡು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಬೆನಿಫಿಟ್ ಏನಿದೆ ಅದನ್ನು ತಗೊಳ್ತಾರೆ. ಅಂದರೆ ಈ ಒಂದು ಸ್ಕೀಮ್ ಅಂಡರಲ್ಲಿ ರಿಟೇಲ್ ಮತ್ತು ಹೋಲ್ಸೇಲ್ ಟ್ರೇಡ್ ಅವರಿಗೂ ಕೂಡ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಪ್ಷನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಅಂದರೆ RBI ಗೈಡ್ಲೈನ್ಸ್ ಹೇಳೋ ಪ್ರಕಾರ ಬ್ಯಾಂಕಲ್ಲಿ ಇಷ್ಟು % ಅನ್ನೋ ಅಮೌಂಟನ್ನು ಪ್ರಿಯಾರಿಟಿ ಸೆಕ್ಟರ್ಗೆ ಕೊಡಬೇಕು ಅಂತ ಹೇಳಿ RBI ಮೆನ್ಷನ್ ಮಾಡಿರುತ್ತೆ. ಸೊ ಈ ಒಂದು ಸ್ಕೀಮ್ ಅಂಡರಲ್ಲಿ ರಿಟೇಲ್ ಮತ್ತು ಹೋಲ್ಸೇಲ್ ಟ್ರೇಡರ್ಸಿಗೂ ಕೂಡ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಅಂದರೆ ಅವರಿಗೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅಲೋ ಮಾಡಿದ್ದಾರೆ. ಅಂದರೆ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲಲ್ಲಿ ಇವರು ಬೇಕಾದ್ರೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಲೋನಿಗೋಸ್ಕರ. ಸೊ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆಪ್ಷನ್ ಅಂಡರಲ್ಲಿ ಇವರಿಗೂ ಕೂಡ ಲೋನ್ ಸಿಗುತ್ತೆ. ಏನಿದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂದರೆ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ರೋಲ್ ಗಿವನ್ ಬೈ ದ RBI to bank for providing a specified portion of the bank lending to specified sector. ಸೊ ಅಂದರೆ RBI ಇದನ್ನು ಬ್ಯಾಂಕಿಗೆ ಕೊಟ್ಟಿರೋಂಥ ರೋಲು ಇಂಪಾರ್ಟೆಂಟ್ ಸೆಕ್ಟರ್ ಲೆಂಡಿಂಗಿಗೆ ಕೊಡಬೇಕು. ಇಂಪಾರ್ಟೆಂಟ್ ಸೆಕ್ಟರ್ಸಿಗೆ ಅಂದರೆ ಸ್ಪೆಸಿಫಿಕ್ ಸೆಕ್ಟರ್ಸಿಗೆ ಲೋನ್ನ ಕೊಡಬೇಕಂತೆ. ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಇರ್ಬೋದು, ಮತ್ತು ಸ್ಮಾಲ್ ಸ್ಕೇಲಲ್ಲಿ ಸ್ಟಾರ್ಟ್ ಆಗಿರೋಂಥ ಇಂಡಸ್ಟ್ರೀಸ್ ಇರ್ಬೋದು. ಸೊ ಇವರಿಗೆಲ್ಲನೂ ಲೋನ್ಸ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಪ್ರಿಯಾರಿಟಿ ಸೆಕ್ಟರ್ ಅಂತ ಹೇಳಿ ಗ್ರೂಪ್ ಮಾಡಿ ಈ ಒಂದು ಪ್ರಿಯಾರಿಟಿ ಸೆಕ್ಟರ್ಗೆ ಸ್ಪೆಸಿಫೈಡ್ ಅಮೌಂಟ್ ಆಫ್ ಲೋನ್ಸ್ನ ನೀವು ರಿಸರ್ವ್ ಮಾಡಿ ಅವರಿಗೆ ಕೊಡಬೇಕು ಅಂತೇಳಿ RBI ಹೇಳಿದೆ. ಏನಕ್ಕೋಸ್ಕರ ಈ ಒಂದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ನ ತೊಗೊಂಡು ಬಂದಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನೇ ಬ್ಯಾಂಕ್ ಅಂತ ಅಂದ್ಕೊಂಡ್ರೆ ನನ್ನ ಮುಂದೆ 2 ಆಪ್ಷನ್ ಇದೆ ಅನ್ಕೋ. ಸೊ ಈಗ ಲಾರ್ಜ್ ಸ್ಕೇಲ್ ಸೆಕ್ಟರ್ ಇಂಡಸ್ಟ್ರಿ ಲೋನ್ಸಿಗೆ ಅಪ್ಲೈ ಮಾಡ್ತಿದ್ದೆ, ಇನ್ನೊಂದು ಕಡೆ ಫಾರ್ಮರ್ಸು ಲೋನ್ಸಿಗೆ ಅಪ್ಲೈ ಮಾಡ್ತಿದ್ದಾರೆ. ಸೊ ನನಗೆ 2 ಚಾಯ್ಸ್ ಬಂದಾಗ ನನ್ನ ಹತ್ರ ಇರೋ ಅಮೌಂಟನ್ನು ಯಾರಿಗೆ ಕೊಡ್ತೀನಿ ಅಂದರೆ ನನ್ನ ಅಮೌಂಟಿಗೆ ಸೇಫ್ಟಿ ಎಲ್ಲಿರುತ್ತೋ ಅವರಿಗೆ ನಾನು ಅಮೌಂಟನ್ನು ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಫಾರ್ಮರ್ಸಿಗೆ ಅವರು ಬೆಳೆಯುವಂಥ ಬೆಳೆ ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರಿಗೆ ಗೊತ್ತಿರಲ್ಲ ಲೋನ್ಸ್ನ ಮತ್ತೆ ವಾಪಸ್ ಕೊಡ್ತಾರೋ ಇಲ್ವೋ ಅನ್ನೋ ನಂಬಿಕೆನೂ ಇರಲ್ಲ. ಅದೇ ನಾವು ಲಾರ್ಜ್ ಸ್ಕೇಲ್ ಸೆಕ್ಟರಿಗೆ ಕೊಟ್ಟರೆ ಅವ್ರಿಗೆ ಪ್ರಾಫಿಟ್ ಬರ್ತಾ ಇರುತ್ತೆ ಆಲ್ರೆಡಿ.
ಸೊ ಅವರು ಲೋನ್ಸ್ನ ವಾಪಸ್ ಕೊಡ್ತಾರೆ ಅನ್ನೋ ನಂಬಿಕೆ ನಮಗೆ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ನನ್ನ ಆಪ್ಷನ್ ಏನಾಗಿರುತ್ತೆ ಅಂದರೆ ಲಾರ್ಜ್ ಸ್ಕೇಲ್ ಸೆಕ್ಟರ್ ಅವರಿಗೆ ಕೊಡ್ತೀನಿ, ಅದೇ ನಾನು ಫಾರ್ಮರ್ಸಿಗೆ ಕೊಡಲ್ಲ. ಸೊ ಇವಾಗ ಏನಾಗುತ್ತೆ, ಫಾರ್ಮರ್ಸಿಗೆ ಲೋನ್ಸ್ ತಗೊಳ್ಳೋದು ಕಷ್ಟ ಆಗುತ್ತೆ ಅಲ್ವಾ. ಸೊ ಈ ಒಂದು ಕಾನ್ಫ್ಲಿಕ್ಟನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗನ್ನು ತೊಗೊಂಡು ಬಂದಿದ್ದಾರೆ. ಸೊ ಅದೇ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂಡರಲ್ಲಿ ಯಾರ್ಯಾರಿಗೆ ಇಷ್ಟಿಷ್ಟು, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ 100 ರೂಪೀಸ್ ಇದೆ ಅಂದರೆ ಅದರಲ್ಲಿ ಇಷ್ಟು ಪರ್ಸೆಂಟ್, ಅಂದರೆ ಎಕ್ಸಾಂಪಲ್ ಈಗ 25% ಅಂತ ಅಂದ್ಕೊಳ್ಳಿ, 25%ನ ಅಗ್ರಿಕಲ್ಚರ್ ಫಾರ್ಮರ್ಸಿಗೆ ಕೊಡಬೇಕು, 10%ನ MSMEಸಿಗೆ ಕೊಡಬೇಕು ಅಂತ ಹೇಳಿ RBI ಮೆನ್ಷನ್ ಮಾಡಿರುತ್ತೆ. ಸೊ ಈ ಒಂದು 35% ಅಮೌಂಟ್ ಏನಿರುತ್ತೆ, ಈ 35 ರೂಪೀಸ್ನ ಯಾರಿಗೂ ಕೊಡೋ ಹಾಗಿಲ್ಲ. ಸೊ ಇದನ್ನು ಅವರಿಗೆ ಕೊಡಬೇಕು. 25 ರೂಪೀಸ್ ಅಗ್ರಿಕಲ್ಚರಲ್ ಫಾರ್ಮರ್ಸಿಗೆ ಕೊಡಬೇಕು, 10 ರೂಪೀಸ್ನ MSME ಅವ್ರಿಗೆ ಕೊಡಬೇಕು. ಇನ್ನು ರಿಮೈನಿಂಗ್ 65 ರೂಪೀಸ್ ಏನಿರುತ್ತೆ ಅದನ್ನು ಬೇಕಿದ್ರೆ ಅವರು ಯಾರಿಗಾದರೂ ಕೊಡ್ಬೋದು ಬ್ಯಾಂಕವರು. ದಿಸ್ ಇಸ್ ಕಾಲ್ಡ್ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್. ಸೊ ಇದರಲ್ಲಿ ಯಾರ್ಯಾರನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಅಗ್ರಿಕಲ್ಚರ್ ಮತ್ತು ಅಲೈಡ್ ಆ್ಯಕ್ಟಿವಿಟೀಸ್ ಇರುತ್ತೆ, ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಇರುತ್ತೆ, ಪೂರ್ ಪೀಪಲ್ಸ್ ಇರ್ತಾರೆ ಫಾರ್ ಹೌಸಿಂಗ್, ಸ್ಟೂಡೆಂಟ್ಸ್ ಫಾರ್ ಎಜುಕೇಷನ್, ಮತ್ತು ಲೋ ಇನ್ಕಮ್ ಗ್ರೂಪ್ಸ್ ಇರ್ತಾರೆ, ವೀಕರ್ ಸೆಕ್ಷನ್ಸ್ ಇರುತ್ತೆ. ಸೊ ಇವರೆಲ್ಲನೂ ಈ ಒಂದು ಸ್ಕೀಮ್, ಈ ಪ್ರಿಯಾರಿಟಿ ಸೆಕ್ಟರ್ ಅಂಡರಲ್ಲಿ ಇನ್ಕ್ಲೂಡ್ ಆಗ್ತಿದ್ದಾರೆ. ಈಗ ಅದಕ್ಕೆ ಹೋಲ್ಸೇಲ್ ಮತ್ತು ರಿಟೇಲರ್ ಟ್ರೇಡ್ನು ಕೂಡ ಆ್ಯಡಪ್ ಮಾಡ್ತಿದ್ದಾರೆ. ಸೊ ಇದು ಏನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟನ್ನು ಮಾಡೋದಕ್ಕೋಸ್ಕರ ಎಕಾನಮಿನಲ್ಲಿ ಈ ಒಂದು ಸ್ಕೀಮ್ನ ತೊಗೊಂಡು ಬಂದಿದ್ದಾರೆ. ಸೊ ಓನ್ಲಿ ಫೈನಾನ್ಷಿಯಲ್ ಸೆಕ್ಟರ್ನ ಫೋಕಸ್ ಮಾಡೋದಕ್ಕಿಂತ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಲೋನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ನ ತೊಗೊಂಡು ಬಂದಿದ್ದಾರೆ. So thank you all. That's all for today. If you have any doubts you can ask in the comment section. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಟಾಪರ್ IAS ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು.